ಹಲೋ ಫ್ರೆಂಡ್ಸ್, ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕಾಮಿಡಿ ಆಗಿರುತ್ತೆ. ಥ್ಯಾಂಕ್ ಯು. ಲಕ್ಷ್ಮೀ ಲಕ್ಷ್ಮೀ, ರಜಕ ಬಾರ ಒಳಗ, ಹೊರಗ ನಿಂತು ಹೋದ್ರಕತ್ತಿಯಲ್ಲ, ಒಳಗೆ ಬರ್ಬೇಕಾ? ಮೆಲ್ಲಕ್ಕೆ ಮಾತಾಡಿ ಲಕ್ಷ್ಮೀ. ನಿಮ್ಮತ್ತಿ ಕೇಳಿಸ್ಕೊಂಡಾಳು. ಏನು ಮಾಡಕತ್ತಾಳ ನಿಮ್ಮತ್ತಿ? ಜಳಕಕ್ಕೆ ಹೋಗ್ಯಾರ, ಬಾರಕ್ಕ ಒಳಗ. ಯಾಕ, ಏನು ಬೇಕಿತ್ತು? ಲಕ್ಷ್ಮಿ, ರೇಷನ್ನು ಖಾಲಿ ಆಗ್ಬಿಟ್ಟತೆ. ತೊಗರಿ ಬೇಳೆ ಇಲ್ಲ, ಮನೆಗೆ ಬೇರೆ ಮಂದಿ ಬರ್ತಾನೆ ಅನ್ನಕತ್ತಾರ. ಒಂದು ಲೋಟ ಇದ್ರ ಕೊಡ್ತೀಯಾ? ನಮ್ಮ ಮನೆಯವ್ರಿಗೆ ಹೇಳೇನಿ ಈಗ ರೇಷನ್ ತರಾಕ. ಅವ್ರು ತಂದ ಮೇಲೆ ಮಾಡಷ್ಟೊತ್ತಿ ಹೊತ್ತಾಗ್ಬಿಡ್ತತಿ, ಎಲ್ಲ ಬಂದ್ಬಿಡ್ತಾರ ಜನ. ಅದಕ್ಕೆ ಅವರು ಯಾವಾಗ ರೇಷನ್ ತರ್ತಾರ ಆವಾಗ ತಗೊಂಬಂದು ನೀನು ಕೊಟ್ಬಿಡ್ತಾನೆ ತೊಗರಿ ಬೇಳೆನ. ಈಗ ಒಂದು ಲೋಟ ಕೊಡ. ಹೌದಾ, ಅಷ್ಟ ಏನೋ ಕೊಡ್ತಾನೆ ಬಾ. ಆದ್ರೆ ನಮ್ಮ ಅತ್ತಿ ಕಣ್ಣಿ ಕಾಣ್ಲಾರ್ದಂಗೆ ತಗೊಂಡೋಗವ. ಮತ್ತೆ ಕೊಟ್ಟೆ ಅಂದ್ರೆ ಒಳ್ಳೆ ಹರಕ್ನಾಯಿ ಮಾಡ್ದಂಗೆ ಮಾಡ್ತಾಳೆ ನಮ್ಮತ್ತಿ. ಹೂನೇವ, ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡು ಬದ್ರಿದೆ. ಇಲ್ಲ ಅಂದ್ರೆ ನಾನು ಒಳಗೆ ಬರ್ತದಿಲ್ಲೇನ. ನಿಮ್ಮ ಅತ್ತಿ ಕಾಟಕ್ಕೆ ನಾನು ಇಲ್ಲೇ ನಿಂತ ನೋಡು. ನಿಮ್ಮ ಅತ್ತಿಗೆ ಇನ್ನು ನೆಟ್ಟು ಕಂಡಿದ್ರೇನೆ ಎಷ್ಟು ಉರಿಸ್ತದ್ಲ ಏನ. ಪಾಪ ಲಕ್ಷ್ಮಿ, ನಿನ್ನ ನೋಡಿದ್ರ ಸಂಕಟಕತ್ ನೋಡೆ ಹೊಟ್ಟಾಗ. ಎಂಥ ಒಳ್ಳೆ ಸೊಸಿ ಇದಿ ನೀನು. ಇಂಥ ಒಳ್ಳೆ ಸೊಸಿಗೆ ಎಂಥ ಹತ್ತಿ ಸಿಕ್ಬಿಟ್ಲವ. ಅದು ಏನು ಪಾಪ ಮಾಡಿದ್ದೆ ನಾ ಬಿಡ ಲಕ್ಷ್ಮಿ. ಅಯ್ಯೋ ರಾಜಕ್ಕ, ಯಾಕೆ ಕೇಳ್ತಿ ಬಿಡವ ನನ್ನ ಗೋಳು. ಬಾ ಅತ್ಲ, ನೀನು ತೊಗರಿ ಬೇಳೆ ಕೊಡ್ತಾನೆ, ಯಾವಾಗಾರ ಇನ್ನೊಮ್ಮೆ ಮಾತಾಡೋಣಂತ. ಅಯ್ಯ ಕುಂದ್ರ ಬಿಟ್ಟು ನಿಂತಿಯಲ್ಲೇವ. ನಮ್ಮತ್ ಮೈ ತಗೊಳಕ್ ಹೋಗ್ಯಾಳ. ಆಕಿ ಬರೋದಿನ ಲೇಟ್. ತಗ, ನೀರು ಕುಡಿಯೋ ಲೋಟದಾಗ ಒಂದು ಲೋಟ ಕೊಟ್ಟ ನೋಡು. ಇನ್ನ ಬೇಕಾರೆ ಕೇಳ್ಬೇಕಾರ ಅದಾವ ಕೊಡ್ತಾನೆ. ಇರ್ಲಿ ಬಿಡ ಯವ್ವ, ಸಾಕು. ನೀ ಕೊಡ್ತಾನೆ ಅಂದೆ ಅಲ್ಲ, ಅದ ದೊಡ್ಡದಾತು. ಸಾಕು. ಇವತ್ತೊಂದು ದಿನಕ್ಕೆ ಹೆಂಗಿದ್ರೆ ಸಂಜೆ ಮುಂದೆ ನಮ್ಮ ಮನೇಲಿ ತಂದ ಬಿಡ್ತಾರೆ ಕಿರಾಣಿನ. ತರತ್ಲೆನ ತಂದು ವಾಪಸ್ ಕೊಡ್ತಾನೆ. ಲಕ್ಷ್ಮಿ ಮತ್ತೇನು ಅನ್ಕೋಬೇಡವ, ಈಕೇನು ಬಂದು ಬ್ಯಾಳಿ ಕೇಳಕತ್ತಾಳ ಅಂತ. ಥೋ, ಏನು ರಜಕ ನೀನು. ಅಕ್ಕಪಕ್ಕ ಮನೆಯವ್ರ ಅಂದಮೇಲೆ ಇಷ್ಟು ಇದ್ದದ್ದೇನೇವ. ನಮ್ಮ ಅತ್ತಿ ಹಂಗೆ ಕಾಗೆ ಹರ್ಕೊಂಡಂಗೆ ಹರ್ಕೊಂತಾಳ. ಇವತ್ತು ನಿನ್ನ ಹತ್ರ ಇಲ್ಲ, ನಾ ಕೊಡಕತ್ತೆ. ನೀನು ನನ್ನ ಹತ್ರ ಇಲ್ಲ ಅಂದ್ರೆ ನೀ ಕೊಡ್ತಿದ್ದಿ. ಹಂಗೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕವ. ನಮ್ಮ ಅತ್ತಿದ ಹಂಗೆ ತಗೊಳ್ಯವ. ಏನು ಇದ್ದದ್ದ ನೀ ತಲೆ ಕೆಡ್ಸ್ಕೊಬೇಡ. ಮತ್ತೇನಾರ ಬೇಕಾದ್ರೆ ಬಾ ಆತ. ಸರಿ ತಗೊಳ ಲಕ್ಷ್ಮಿ, ಬರ್ತಾನೆ ನಾನು. ಮತ್ತೆ ನಿಮ್ಮ ಅತ್ತಿ ಬಂದಿಂದಾಳ ಹೊರಗೆ. ಲಕ್ಷ್ಮಿ, ಯಾರ ಬಂದಂಗೈತಲ್ಲ, ಯಾರದು ಕಾಣ್ಸಕ್ಕೊಲ್ದವ? ಏನೋ ಹಳದಿ ಕಲರ್ ಬಟ್ಟೆ ಹಾಕ್ಯಂಡಂಗೈತಿ. ಯಾರದು? ಇದೇನೇ ಲಕ್ಷ್ಮಿ, ನಿಮ್ಮ ಅತ್ತಿ ಬಂದಾಗ್ಬಿಟ್ಲು. ಯವ್ವನ ಬರ್ತಾನೆ ತಗೊಳ್ಳೆವ, ಏನಾರ ಹೇಳಿ ನೀನು. ಸರಿಯಾಕ, ನೀನು ಹೋಗು, ನಾನು ಏನಾರ ಹೇಳ್ತೇನೆ. ಅಯ್ಯ ಅತ್ತಿಯರ, ಯಾರು ಇಲ್ರಿ ಅತ್ತಿಯರ. ಈಕಿ ಬಂದಿದ್ಲು. ಯಾರಕ್ಕಿ? ರಾಜಕ್ಕ, ಪಕ್ಕದ ಮನೆ ರಾಜಕ್ಕೆ ಬಂದಿದ್ಲು ಅಷ್ಟ. ಅಲ್ಲಿ ಮತ್ತೆ ಕೈಯಾಗ ಏನೋ ಲೋಟ ಹಿಡ್ಕೊಂಡಂಗುತ್ತವ. ಏನು ಅಂತ ಕಾಣಲಿಲ್ಲ. ಏನು ಲೋಟ ಹಿಡ್ಕೊಂಡಿದ್ಲಕ್ಕಿ? ಅಯ್ಯ ಅತ್ತಿಯರ, ಅದು ಹುಡುಗ ಉಣ್ಸಕತ್ತದ್ಲ ಅಂತ ನೀರು ಖಾಲಿ ಆಗ್ಬಿಟ್ಟಂತ್ರಿ ಅತ್ತಿ. ಅದಕ್ಕೆ ನಮ್ಮನೆ ಒಂದು ಲೋಟ ನೀರು ಇಸ್ಕೊಂಡು ಹೋಗಕ್ಕೆ ಬಂದಿದ್ಲ ಅಷ್ಟ. ಅಲ್ಲ ಹುಡುಗಿ, ನೀರಿಲ್ಲ ಅಂದ್ರೆ ಒಂದು ಕೊಡಪನ ತಗೊಂಬಂದು ತಗೊಂಡೋಕ್ಕಾರ. ಅದೇನದು ಒಂದು ಲೋಟ, ಮತ್ತೊಂದು ಲೋಟ ಬೇಕಾದ್ರೆ ಮತ್ತೆ ಲೋಟ ಇಟ್ಕೊಂಡ್ಬರ್ತಾಳ ಆಕಿ. ಮತ್ತೆ ಯಾಕೆ ಕೊಡೋಗ್ಬೇಕು? ಹಂಗ ನಿಂತದ್ ಮಾತಾಡ್ಸಿ ಹೋಗ್ಬೇಕ. ನಾನು ಬಂದಿರೋದು ರಾಜಕ್ಕ ನೀರು ಇಸ್ಕೊಂಡು ಹೋಗಕ್ಕೆ ಬಂದ ಒಂದು ಲೋಟ ಅಂತ. ಅಲ್ರಿ ಅತ್ತಿಯರ, ಅಕ್ಕಿ ಹುಡುಗ ಉಣ್ಸಾಕತ್ತಿದ್ಲು. ಹುಡುಗಗೆ ಬಿಕ್ಕತ್ತಿದ್ವಂತ. ಅದಕ್ಕೆ ಬಗಾನ ಒಂದು ಲೋಟ ನೀರು ಇಸ್ಕೊಂಬರೋಣ ಅಂತಂದು ಬಂದಾಳ ಲೋಟ ಹಿಡ್ಕೊಂಡು. ಮತ್ತು ನಿಮ್ಮ ಹತ್ರ ಮಾತಾಡ್ಕೊಂತ ಕುಂತ್ರ ಅಲ್ಲಿ ಹುಡುಗಗೆ ತ್ರಾಸ ಆಗಲ್ಲೇನ್ರಿ? ಈಗ ಬರ್ತಾಳೆ ತಗೊಳ್ರಿ ಲೋಟ ವಾಪಸ್ ಕೊಡಾಕ, ಅವಾಗ ಮಾತಾಡ್ಸ್ವಂತ್ರಿ. ಅಲ್ಲ, ನೀರಿಲ್ಲ ಅಂದ್ರೆ ಒಂದು ಕೊಡಪನಾರ ಹಿಡ್ಕೊಂಬರ್ಬೇಕ ಆಕಿ. ಲೋಟ ಹಿಡ್ಕೊಂಬಂದಾಳ. ಪ್ರಪಂಚದಾಗ ಯಾರು ಮಾಡಕ್ಕಿಲ್ ಬಿಡವ ಹಿಂಗ. ಲೋಟ ಹಿಡ್ಕೊಂಡು ಯಾರು ಹೋಗಕ್ಕಲ್ಲ. ಅದೇ ಹೇಳಿದ್ನಲ್ರಿ ಅತ್ತಿಯಾರ, ಹುಡುಗ ಉಣ್ಸಕತ್ತಿದ್ಲು ಅಂತ. ಸುಮ್ಮನಿರಲಿ. ಹುಡುಗ ಉಣ್ಸಕಿನ ಮುಂಚೆ ನೀರು ಐತೆ ಇಲ್ಲ ನೋಡಿ ಉಣ್ಸಕತ್ಬೇಕು. ಅದು ಬಿಟ್ಟು ಒಂದು ಲೋಟ ಹಿಡ್ಕೊಂಬರೋದಲ್ಲ. ಈಗಿನ ಸೊಸ್ತರಿಗೆ ಏನು ಬರ್ತದೆ ಬಾಳೆ ಮಾಡಕ? ಎಲ್ಲ ಹಂಗೆ ಬಂದ್ಬಿಡ್ತೀರಿ, ಒಂದು ತಿಳ್ಕೊಳ್ಳಲ್ಲ, ಬಿಡೋದಿಲ್ಲ. ನನಗೇನೋ ಡೌಟ್, ನೀನೇನಕ್ಕೆ ನೀರು ಕೊಟ್ಟಲ್ಲ, ನೀನೇನೋ ಬೇರೆನ ಕೊಟ್ಟಿರೋದಕ್ಕಿಗೆ. ಅಲ್ರಿ ಅತ್ತಿಯ, ನೀರು ಕುಡಿಯೋ ಲೋಟದಾಗ ನೀರು ಬಿಟ್ರೆ ಮತ್ತೆ ಇನ್ನೇನ್ರಿ ಕೊಡಕ್ಕಾಕತಿ? ಕೇಳ್ತಾನೆ ನಾನು ಅವ್ರ ಅತ್ತಿ ಹತ್ರ. ಸಂಜೆ ಮುಂದೆ ಹೊಕ್ಕನಿ ಹೋಗಿ ನೀನು ಸೊಸಿನ ಒಂದು ಲೋಟ ನೀರಿಗೆ ನಮ್ಮ ಮನೆ ಕಳಿಸಿದ್ದೆ ಅಂತ ಕೇಳ್ತಾನೆ ನಾನು. ಅಯ್ಯ, ಅವ್ರ ಅತ್ತಿ ಹತ್ರ ಯಾಕೆ ಹೋಗಿರಿ? ಈಗ ಲೋಟ ವಾಪಸ್ ಕೊಡಕ್ಕೆ ಬರ್ತಾಳಂತ ಅಕ್ಕಿನ, ಆವಾಗ ಕೇಳ್ರಿ. ಸರೋಜಿ, ಆಗ್ಲೇ ನಂದಿ ಹುಡುಗ ಗುಣ್ಸಕತ್ತಿದ್ಲು, ಬಿಕ್ಕತ್ತಿದ್ವು. ಅದಕ್ಕೆ ಬಗಾನ ಒಂದು ಲೋಟ ಹಿಡ್ಕೊಂಡು ಓಡ್ ಬಂದ್ಲ ಮನೆಗೆ ನೀರು ಕೇಳಕ್ಕಂತ ಅಂದು. ಅಕ್ಕಿ ಲೋಟ ಹಿಡ್ಕೊಂಬಂದ್ಮೇಲೆ ಮತ್ತೆ ಆ ಲೋಟನ ಅಕ್ಕಿ ಲೋಟ ನಮಗೆ ಯಾಕೆ ವಾಪಸ್ ಕೊಡ್ತಾಳ? ನೀವು ಒಂದು ಲೋಟ ನೀರು ಕೊಟ್ಟೋದಕ್ಕೆ ಅಕ್ಕಿ ಒಂದು ಲೋಟ ಫ್ರೀ ಕೊಡಕತ್ತಾಳೆ ನಿನಗೆ? ಅತ್ತಿಯಾರ, ಏನು ರೀತಿಲಿ ತಿಂತಿರತ್ಲಾಗ ಮಾತಿಂದಿದ್ರೆ ಏನೋ ಒಂದು ಅಂದಿರ್ತಾನೆ. ಹೆಚ್ಚು ಕಮ್ಮಿ ಸುಧಾರಿಸ್ಕೇಳ್ರಿ. ನಾನು ಒಲಿ ಮೇಲೆ ಹಾಲಿಟ್ಟನಿ, ಆಫ್ ಮಾಡಕ್ಕೆ ಹೋಗ್ಬೇಕು ನಾನು. ನೀವು ಇಲ್ಲೇ ಕುತ್ಕೊಳ್ರಿ, ತಿಂಡಿ ಹಾಕ್ಯಂಬರ್ತಾನೆ ನಿಮಗೆ. ಯಾಕ ಇಲ್ಲಿ ಕುಂತಿ? ನಾಷ್ಟಗಿಷ್ಟ ಮಾಡಿದಿಲ್ಲ? ಯಾರದು? ನನ್ನ ಮಗ ಏನ ದನಿ ಕೇಳಿದ್ರೆ ನನ್ನ ಮಗಂದ ದನಿ ಐತಿ. ಹೂನ ಬೇ, ನಾನ ನಿನ್ನ ಮಗ ಬಂದನಿ. ಯಾಕೆ ಇಲ್ಲಿ ಕುಂತಿ? ಏನು ಮಾಡೋದಪ್ಪ, ಮತ್ತು ವಯಸ್ಸಾದ್ಮೇಲೆ ಕಣ್ಣು ಬೇರೆ ನೆಟ್ಟಗೆ ಕಾಣೋದಿಲ್ಲ. ನಿನ್ನ ಹೆಂಡ್ತಿ ನನ್ನ ನೆಟ್ಟಿಗೆ ನೋಡ್ಕೋಬೇಕಲ್ಲ ಯಪ್ಪ. ಏನು ಮಾಡೋದು, ಸುಮ್ಮ ಕುಂತಿದ್ ನೋಡು.
ಯಾಕ ಬೇ ಯಾಕೆ ಬೇಜಾರಾಗಿ ಏನಾತು ಏನಾರ ಅಂದ್ಲನಕ್ಕಿ? ಯಪ್ಪ ಮಗನ ನಾನು ಏನು ಹೇಳಲೆ, ಆಗಲೇ ನನ್ನ ಮಗಳು ಬಂದಿದ್ಲು, ನಾನು ಜಳಕಕ್ಕೆ ಹೋಗಿದ್ದೆ. ಹೋಗಿ ಬರಾಕತ್ತಾನಿ ಹೊರಗೆ ಜಳಕದಿಂದ, ಹಂಗೆ ಓಡೋಗ್ಬಿಡ್ತಪ್ಪ. ಯಾಕೆ ಓತ್ ಅನ್ನೋದು ಗೊತ್ತಾಗಲಿಲ್ಲ. ಈಗ ಕೇಳಿದ್ರೆ ಏನು ಬಂದು ನಿಮ್ಮ ಮಗಳಲ್ಲ, ಯಾರ ರಾಜಕ್ಕೆ ಬಂದಿದ್ಲು, ಪಕ್ಕದ ಮನೆ ರಾಜಕ್ಕ ಅಂತ ಹೇಳ್ತಾಳೆ ನೋಡ. ಈಗ ಏನೋ ಅಂದಾಳ ಬಿಡ, ನಾ ಜಳಕಕ್ಕೆ ಹೋದಾಗ ಬಾಯ್ ಮಾಡ್ಯಾಳ, ಅದಕ್ಕೆ ಓಡೋದ್ಲು ನೋಡಯಪ್ಪ ನನ್ನ ಮಗಳು. ನೋಡ ಒಂದೇಟು ನಿನ್ನ ಹೆಂಡತಿ ಕರ್ ವಿಚಾರಿಸ ಏನು ಅಂತ. ಹೌದಾ? ತಡಿ ಕೇಳ್ತಾನೆ. ಅಲ್ಲಿ ನೋಡ ರಾಜಕ್ಕೆ ಬಂದಿದ್ಲು, ಒಂದು ಲೋಟ ನೀರು ಇಸ್ಕೊಂಡು ಹೋಗಕ್ಕೆ ಬಂದಿದ್ಲು ಅಂತ ಅಲ್ಲಿ ನೋಡ. ರಾಜಕ್ಕೆ ಬಂದ್ರೆ ಒಂದು ಕೊಡ್ಪನ ತಗೊಂಬರ್ತಾಳ ನೀರು ಇಸ್ಕೊಂಡು ಹೋಗಕ್ಕೆ. ಲೋಟದಾಗ ಯಾರು ನೀರು ಒಯ್ತಾರ? ಏನು ಮಾತಾಡ್ತಾಳೆ ನೋಡಿಕಿ, ಲೋಟದಾಗ ಯಾರ ನೀರು ಇಸ್ಕೊಂಡು ಹೋಗಾರ? ನನಗೆ ಕಣ್ಣೊಂದು ಕಾಣಿಸ್ಲಿಲ್ಲಪ್ಪ, ಏನೋ ಹಳದಿ ಹಿಂಗೆ ಇಕ್ಕೊಂಡಂಗೆ ಆತು. ಯಾರ ಏನ ಅಂತ ಕೇಳೋಣ ಅನ್ನಷ್ಟೊತ್ತಿಗೆ ಓಡೇ ಹೋಗ್ಬಿಡ್ತಪ್ಪ ನನ್ನ ಮಗಳು. ಅಲ್ಗೂ ರಾಜಕ್ಕಾಗಿದ್ದು ನನಗೆ ನಿಂತದ್ದು ಮಾತಾಡಿಸ್ತಿದ್ಲು. ಈಗ ಏನೋ ಅಂದಾಳ್ಬಿಡ ನನ್ನ ಮಗಳಿಗೆ, ಅದಕ್ಕೆ ಅದು ಬೇಸರ ಮಾಡ್ಕೊಂಡು ಹೋಗೈತಿ. ಇದ್ದೂರಾಗಿದ್ರು ತವ್ರ ಮನೆ ಸುಖ ಅಲ್ಲೋ ನನ್ನ ಮಗಳಿಗೆ. ಏ ಲಕ್ಷ್ಮಿ, ಲಕ್ಷ್ಮಿ ಬಾ ಇಲ್ಲಿ. ಏಯ್ ನಮ್ಮ ತಂಗಿ ಬಂದದ್ಲೇನ ಆಗ್ಲೇ? ನಿಮ್ಮ ತಂಗಿ ಯಾಕೆ ಬರ್ತಾಳ? ಮತ್ತು ಆಗ್ಲೇ ಯಾರ ಬಂದ್ರಂತ ಓಡೋದ್ರಂತ, ಏನೋ ಒಂದು ಲೋಟ ನೀರು ಕೆಳಕ್ಕೆ ಬಂದದ್ರಂತ ಏನಾನ ಹೇಳ್ತಾಳೆ ನಮ್ಮವ್ವ. ಯಾರು ಬಂದದ್ ಮತ್ತೆ ಆಗ್ಲಿ ಬಂದು ಏನು ಇಸ್ಕೊಂಡು ಹೋದ್ರು? ನಿಮ್ಮವು ಏನು ಕೆಲಸ ಐತಿ, ಹಂಗ ಮಗ ಬರತ್ಲೆ ಫಿಟ್ಟಿಂಗ್ ಇಟ್ಬಿಡೋದು. ಅಯ್ಯ ನಾನೇ ನಿಮ್ಮ ಆಸ್ತಿಯನ್ನು ಬರ್ದು ಕೊಟ್ಟಲ್ ತಗೊಳ್ರಿ, ಏನೋ ಅಕ್ಕಪಕ್ಕದ ಜನ ಅಂದರೆ ಏನಾರ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೇವೆ. ಅತ್ತಿಯಾರ ನಿಮ್ಮ ಮಗಳೇನು ಬಂದದ್ದಿಲ್ರಿ, ನಾನೇನು ನಿಮ್ಮ ಮಗಳನ್ನ ಜೋರು ಬಾಯ್ ಮಾಡಿ ಕಳಿಸಿಲ್ರಿ. ಒಂದಿಟ್ಟು ನೀವು ವಯಸ್ಸಿಗೆ ತಕ್ಕಂಗಾರ ಮಾತಾಡ್ರಿ ನೀವು. ನೋಡ ಮಗನ ಹೆಂಗಂತಾಳೆ ನೋಡ, ನಿನ್ನ ಇದ್ರಿಗೆ ಯಾವ ನಮ್ನಿ ಮಾತಾಡ್ತಾಳ ನೋಡ್ರಿ. ನಿಮ್ಮ ಅಮ್ಮನ ನನ್ನ ಹತ್ರ ಇದ್ದಾಗ ಜೋರ್ ಮಾಡ್ತಾರ, ನಿಮ್ಮ ಹತ್ರ ಬರತ್ಲೇನ ಹತ್ತರಂಗೆ ನಾಟಕ ಮಾಡೋದು. ಯಾಕಂದ್ರೆ ಅವ್ರಿಗೆ ಗೊತ್ತು ಹತ್ರ ಮಗ ಕರಗ್ತಾನ, ನಾನು ಹೇಳ್ದಂಗೆ ಕೇಳ್ತಾನ ಅಂತ. ಇದೊಂದು ನಾಟಕ ನಿಮ್ಮ ಅಮ್ಮಂದು ಅಳದು. ಹೌದು ರಾಜಕ್ಕ ಬಂದಿದ್ಲು, ಒಂದು ಲೋಟ ತೊಗರಿ ಬೇಳಿದ್ರು ಕೊಡು, ಸಾರು ಮಾಡಕ್ ಬೇಕು ಅರ್ಜೆಂಟ್ ಅಂತಂದ್ಲು, ಕೊಟ್ಟೆ. ಪಾಪಕ್ಕಿನ್ ಸುಮ್ಮನೆ ಇಸ್ಕೊಂಡು ಹೋಗಿಲ್ಲ, ಸಂಜೆ ಮುಂದೆ ತಂದು ಕೊಡ್ತಾನೆ ನಾನು ಅಂತ ಹೇಳಿನೇ ಇಸ್ಕೊಂಡು ಹೋಗ್ಯಾಳ. ನಾನು ಯಾಕೆ ಇವ್ರಿದ್ರಿಗೆ ಸುಳ್ಳು ಹೇಳಿದೆ ಅಂದ್ರೆ ಇವ್ರು ಕಾವ ಅಂತಾರ. ಇವರಿಗೆ 4 ಮಂದಿ ಬೇಡ, ಇವ್ರಿಗೆ ಯಾವಾಗಲೂ ಒಂಟಿಗೆ ಹೋಗಿ ಹಿಂಗಿರ್ಬೇಕು. ನನಗೆ ಹಂಗೆ ಇರೋಕ್ಕಾಗಲ್ಲ, ನನಗೆ ಜನ ಇರ್ಬೇಕು ನನಗೆ. ನಾನು ಕೊಟ್ಟೆ ನೋಡ್ರಿ, ಅದಕ್ಕೆ ನಾನು ಸುಳ್ಳು ಹೇಳಿದ್ದು. ಒಂದು ಲೋಟ ನೀರು ಇಸ್ಕೊಂಡು ಹೋದ್ಲಂತ ಸುಳ್ಳು ಹೇಳ್ದೆ ನಾನು. ನನ್ನ ಮನೆಯಿಂದ ನನ್ನ ಒಪ್ಕಿಲ್ನ ಹೆಂಗೆ ಕೊಟ್ಟಿ ನೀನು ಅಕ್ಕಿ ಮನೆಗೆ ತೊಗರಿ ಬೇಳೆನ? ಅವ್ರತ್ತಿ ಹೋಗಿ ಕೇಳಿ, ನೀನು ಏನಾರ ಒಂದು ಕೊಡ್ತಾಳನ, ನಾನು ನೋಡೇ ಬಿಡ್ತೇನೆ. ಅದು ಹೆಂಗೆ ಕೊಟ್ಟಿ ನೀನು, ಅದು ಎಷ್ಟು ಇರತನ ನಿನಗೆ? ಅದು ಯಾಕೆ ಕೇಳಿ ಕೊಟ್ಟಿ ನೀನು ಅವ್ರ ಮನೆಗೆ ತೊಗರಿ ಬೇಳೆನ? ಆಕಿ ತೊಗರಿ ಬೇಳೆ ಕೊಟ್ಟ ಮೇಲೆ ಮನೆ ಒಳಗೆ ಬಾ ನೀನು, ಅಲ್ಲಿವರೆಗೂ ಮನೆ ಒಳಗೆ ಇರಬೇಡ ನೀನು, ನಡಿ ಹೊರಗೆ. ಬಂತು ನೋಡ್ರಿ ನಿಮ್ಮಮ್ಮನ ನಿಜ ರೂಪ ಹೊರಗೆ. ಯಾಕಬೇ ಹಂಗೆ ಮಾಡ್ತಿದ್ದಿ? ಯಾಕಬೇ ಎಲ್ಲರಿಗೂ ಹಂಗೆ ಕವ ಮಾಡ್ತಿದ್ದಿ ನೀನು? ಅಕ್ಕಪಕ್ಕದ ಮನೆಯವರು ಅಂದ್ರೆ ಕಷ್ಟ ಸುಖಕ್ಕೆ ಅಕ್ಕಾರ, ಕೊಡೋದು ಇಸ್ಕೊಳ್ಳೋದು ಇದ್ದದ್ದ. ನೀನು ಹೆಂಗೆ ಮಾಡ್ತೀಯ? ಅವ್ರ ಮನೆಯಾಗ ಅವ್ರ ಹತ್ತಿನೂ ಹಂಗೆ ಮಾಡ್ತಾಳ, ಅದಕ್ಕೆ ಅವ್ರ ಹತ್ತಿದ್ದಾಗ ಅಕ್ಕಿನೂ ಏನು ಕೊಡೋದಿಲ್ಲ. ಪಾಪ ಅವ್ರು ಕದ್ದು ಮುಚ್ಚಿ ಹಿಂಗೆ ಏನಾರ ಎಷ್ಟೊಂದು ಸತಿ ಸಹಾಯ ಮಾಡ್ಯಾರ ಗೊತ್ತಾ? ನನಗೂ ಗೊತ್ತು ಅವ್ರು ನಮ್ಮ ಮನೆಗೆ ಸಹಾಯ ಮಾಡಿದ್ದು, ಈಕಿನೂ ಮಾಡ್ತಿರ್ತಾಳ. ಹಂಗೆ ಇರ್ಬೇಕಬೇ. ಮತ್ತು ಅಕ್ಕಪಕ್ಕದ ಜನ ಅಂದ್ರೆ ಹೊಂದಿಕೊಂಡು ಹೋಗಂಗಿರ್ಬೇಕು. ಯಾಕಬೇ ಹಿಂಗೆ ಕವ ಮಾಡ್ತಿದ್ದಿ ನೀನು? ಏಯ್ ನನಗೇನು ಬುದ್ಧಿ ಹೇಳಕ್ ಬರಬೇಡ ನೀನು. ಇದು ನನ್ನ ಮನೆ, ಇದು ನನ್ನ ಗಂಡನ ಮನೆ. ಇದು ನನ್ನ ಮನೆಯಿಂದ ಹೆಂಗೆ ಕೊಟ್ಲಕ್ಕಿ? ಯಾರನ್ನ ಕೇಳಿ ತೊಗರಿ ಬಾಳಿ ಕೊಟ್ಲು? ನನ್ನನ್ನು ಕೇಳ್ಕೊಡ್ಬೇಕಿತ್ತು, ನಾನು ಹ್ಞೂ ಅಂತಿದ್ದೆ. ನನ್ನನ್ನು ಕೇಳಲಾರ್ದಂಗೆ ಅದು ಹೆಂಗೆ ಕೊಟ್ಲು? ಆಕೆ ಯಾರು ಈ ಹಕ್ಕು ಅಧಿಕಾರ ಕೊಟ್ರು? ನನ್ನ ಮನೆಯಿಂದ ತಗೊಂಡು ಮಂದಿ ಮನೆಗೆ ಕೊಡೋ ಅಂತ ಹಕ್ಕು ಅಧಿಕಾರ ಯಾರು ಕೊಟ್ರಕ್ಕಿಗೆ? ಅಯ್ಯ ಇದಕ್ಕೆ ಹಕ್ಕು ಗಿಕ್ಕು ಯಾಕ್ರಿ ಬೇಕು? ಕೆಲವೊಬ್ರು ತವ್ರ ಮನೆಯಿಂದ ತಗೊಂಡೋಗಿ ಗಂಡನ ಮನೆ ಉದ್ಧಾರ ಮಾಡ್ಕೊಂತಾರಂತ. ನಾನೊಮ್ಮೆ ಮಾಡೇನೆ, ನನ್ನ ಗಂಡನ ಮನೆಯಿಂದ ತಗೊಂಡೋಗಿ ತವ್ರ ಮನೆ ಉದ್ಧಾರ ಮಾಡ್ಕೊಂಡೇನೆ. ಏನೋ ಒಂದು ನನ್ನ ಗಂಡು ದುಡ್ದಿದ್ರೆ ಒಂದು ತೊಗರಿ ಬಾಳಿ, ಒಂದು ಲೋಟ ತೊಗರಿ ಬಾಳಿನ ಪಾಪ ಸಹಾಯ ಮಾಡೇನಕ್ಕಿ ಕೊಟ್ಟು, ಅದನ್ನು ಪಾಪಕ್ಕಿ ಮತ್ತೆ ವಾಪಸ್ ಕೊಡ್ತಾನೆ ಅಂತ ಹೇಳಿ ಸಂಜೆ ಮುಂದೆ. ಅಯ್ಯ ಸಾಕು ಬಿಡ್ರಿ ಅತ್ತಿಯಾರ, ನಾನು ಮಾತಾಡಿದ್ರೆ ಮತ್ತೆ ಎಲ್ಲೆಲ್ಲ ಹೋಕ್ಕವು. ಬೇ ಹೌದು ಬಿಡ ಬೇ, ನೀನು ಭಾಳ ಮಾಡ್ತಿದ್ದಿ. ಏನಾಯ್ತು? ಪಕ್ಕದ ಮನೆಯವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಅದು ವಾಪಸ್ ಕೊಡ್ತಾನೆ ಅಂತ ಹೇಳಾರಲ್ಲ ಅವ್ರು. ಯಾಕಬೇ ಹಿಂಗೆ ಮಾಡ್ತಿದ್ದಿ ನೀನು? ನಿನ್ನ ಹೆಂಡತಿ ನಮ್ಮ ಮನೆ ಉದ್ಧಾರ ಮಾಡೋದಿಲ್ಲ, ನಮ್ಮ ಮನೆ ಹಳೆಯಕ ಇರೋದು. ಹೋಗ್ಲಿ ಬಿಡ, ನೀನೇನು ಬೇಜಾರು ಮಾಡ್ಕೋಬೇಡ. ನಮ್ಮವ್ ಹಂಗ ಅಲ್ಲ, ನಮ್ಮವನ ಬುದ್ಧಿ ಗೊತ್ತೈತಲ್ಲ ಬಿಡು ನಿನಗೆ. ಮತ್ತು ಈಗ ತಾನ ಮತ್ತೆ ಬರ್ತಾಳೆ ನೋಡಿ, ಈಗ ಲಕ್ಷ್ಮಿ ಅನ್ಕಂತ ಅಂದಿಟ್ಟಂಗ ನಮ್ಮವ್ವ ಎಲ್ಲ ತಂದ ಆಗ್ಬೇಕು, ತಂದ ಹಿರೇತನ ನಡಿಬೇಕು ಅಂತ. ವಯಸ್ಸಾದ್ರೂ ಏನಾಗಲ್ ತಗ, ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಯಪ್ಪ, ಈ ಕಡೆ ತಾಯಿ ಕಡೆ ಸಾಯ್ಬೇಕಾ ಹೆಂಡತಿ ಕಡೆ ಸಾಯ್ಬೇಕಾ? ನಿನ್ನ ತಾಯಿ ಅಂದಮ್ನಿ, ಹೆಂಡ್ತಿ ಅಂದಮ್ನಿ, ಇಬ್ರಿಗಿಬ್ರು ಸೋಲಲ್ಲ, ಇಬ್ರು ಬಗ್ಗಲ್ಲ.